ವಾವ್, ಸೂಪರ್ ಸೂಪರ್ ಕಲ್ಯಾಣ. ಲೇ ಕಳೆ, ಇದನ್ನ ಯಾರಿಗೋಸ್ಕರ ಆಡಿದ್ಲಾ? ಇನ್ಯಾರಿಗೋಸ್ಕರ? ನಮ್ ಸುಮನ್ಗೋಸ್ಕರ ಆಡಿದ್ದು. ನಮ್ ಸುಮ ಖುಷಿಯಾಗಿರ್ಬೇಕು ಅಂತ ಆಡಿದ್ದ. ಥ್ಯಾಂಕ್ಸ್ ಕಾಳಿ. ಈ ನನ್ನ ಮಗ ಯೋನೇ ಹೊಗಳಿದ್ರು ಆ ಮುಸ್ರೆ ಮುತಿ ಬೀಳಕ್ಕಿಲ್ಲ, ಇವನ್ ಬಿಡಕ್ಕಿಲ್ಲ. ಥೂ, ಅದ್ ಯೋನು ಅಂತ ನನ್ನ ತಮ್ಮನ ಹುಟ್ಬಿಟ್ನೋ. ಹೆಂಗೋ ನೀವೆಲ್ಲರೂ ಹಿಂಗೆ ನಗನಗ್ತಾ ಇದ್ದು ನನ್ನ ಮಗಳ ಮದುವೆನ ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ರೆ ಆಟೆ ಸಾಕು. ನೀನೇನು ಯೋಚನೆ ಮಾಡವ, ಇದು ನಮ್ಮ ಅಬ್ಬನ ಕೊನೆ ಆಸೆ. ಎಲ್ಲ ಸಂದಾಗೆ ಆಯ್ತದೆ. ನನ್ ಕೊನೆ ಆಸೆನೂ ಇದೆ ಅಳಿ ಅಂದ್ರೆ. ತು ಏನ್ ನೀನು ಇಂಥ ಹೊತ್ನಾಗ ಎಂತ ಮಾತಾಡ್ತಿದ್ಯೆ? ಹಂಗಲ್ಲ ಪುಟ್ಟಮ್ಮಿ, 2 ಮಕ್ಕಳು ಮದುವೆನಾಗೂ ಕನ್ಯಾದಾನ ಮಾಡೋ ಭಾಗ್ಯ ಸಿಕ್ಲಿಲ್ಲ. ಅದಕ್ಕೆ ಈ ಕೂಸ್ ಮದುವೆನಲ್ಲಾದ್ರೂ ಓಡಾಡಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಅಪ್ಪನಾಗಿ ನನ್ನ ಋಣ ತೀರಿಸ್ಕೊಳಮ್ಮ. ಚಿಂತೆ ಮಾಡ್ಬೇಡ ಕಣಯ್ಯ, ನಿನ್ ಜೊತೆ ನಾನು ಇರ್ತೀನಿ. ಇಬ್ರು ಸೇರಿ ಸಂದಾಕ್ ಮಾಡೋಣ. ಮದ್ವೆಯ ಈ ಮನೆಯಾಳಿ ಹಿಂಗೆಲ್ಲ ಹೇಳ್ತಾವಳೆ ಅಂದ್ರೆ ನಂಗೆ ಯಾಕೋ ಅನುಮಾನ. ಪುಟಕ, ನಾವು ಹುಡುಗಿ ಕೈಲಿ ದೀಪ ಹಚ್ಚುಮ, ಇವರೆಲ್ಲ ಚಪ್ರ ಹಾಕತಾರೆ. ನೀನ್ ನಡಿ ಬಾ ಸುಮ್ಮ. ಕಟ್ರಪ್ಪ. ನಿಮಗೆ ಅನ್ಯಾಯ ಆಗ್ತಿರೋದನ್ನ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ಮಾತಾಡೋಣ ಅಂತ ಕರ್ಸಿದ್ವಿ. ನಿಮಗೂ ನನಗೂ ಸಂಬಂಧ ಇಲ್ಲ ಅಂದಮೇಲೆ ನನ್ನ ಹತ್ರ ಏನು ಮಾತು? ನಮಗೂ ನಿಮಗೂ ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ನಿಮಗೂ ಸುಮಂಗೂ ಸಂಬಂಧ ಇದೆ ಅಲ್ವಾ? ಐ ಮೀನ್ ಲವ್ ಕನೆಕ್ಷನ್. ಇವತ್ತಿಂದ ಸುಮನ್ ಮದುವೆ ಶಾಸ್ತ್ರ ಶುರುವಾಗಿದೆ. ಕಂಠಿ ಅವ್ರ ತಾಯಿ ಆಸೆ ಈಡೇರಿಸೋದಕ್ಕೆ ಸುಮಾ ಮತ್ತೆ ಸಚಿನ್ ಮದುವೆ ಮಾಡಿಸಿದಾನೆ. ಕಂಠಿಗೆ ಅವನ ತಾಯಿ ಇಂಪಾರ್ಟೆಂಟ್, ಆದರೆ ನಿಮಗೆ ನಿಮ್ಮ ತಾಯಿ ಇಂಪಾರ್ಟೆಂಟ್ ಅಲ್ವಾ ಡಾಕ್ಟರ್? ನಿಮ್ಮ ಮನಸ್ಸಲ್ಲಿ ಸುಮಾ ಇಲ್ಲ ಅಂದರೆ ಓಕೆ, ಬಟ್ ಇನ್ ಕೇಸ್ ಸುಮಾ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಅವಳನ್ನ ಮದುವೆ ಆಗೋ ಥರ ನಾವು ಬೇಕಂದ್ರೆ ನಿಮಗೆ ಸಪೋರ್ಟ್ ಮಾಡ್ತೀವಿ. ನೀವ್ಯಾಕೆ ನನಗೆ ಸಪೋರ್ಟ್ ಮಾಡಬೇಕು? ಇದರಲ್ಲಿ ನಮ್ಮ ದುರುದ್ದೇಶ ಏನೂ ಇಲ್ಲ. ನಿಮ್ಮ ಮನ್ಸು ಕೆಡಿಸಿ ಆ ಮನೆಯವರು ನಿಮಗೆ ಅನ್ಯಾಯ ಮಾಡಿದ್ದಾರೆ. ಅಟ್ಲೀಸ್ಟ್ ನಮ್ಮಿಂದ ಆದರೂ ನಿಮ್ಮ ಆಸೆ, ನಿಮ್ಮ ತಾಯಿ ಆಸೆ ಈಡೇರಲಿ ಅನ್ನೋ ಕಾಳಜಿ ಅಷ್ಟೆ. ಆದರೆ ಸುಮಂಗ್ ನಾನಂದ್ರೆ ಇಷ್ಟ ಇಲ್ವಲ್ಲ, ಏನು ಮಾಡೋದು? ರಾಧಾ ಹೇಳ್ದಂಗೆ ಕೇಳಿದ್ರೆ ಖಂಡಿತ ನಿಮ್ಮ ಆಸೆ ಈಡೇರುತ್ತೆ. ವೈಭವ್, ತಗೊಳ್ಳಿ, ಇದು ನನ್ನ ಕಾರ್ಡ್. ನಿಮಗೆ ಎಂಗೇಜ್ಮೆಂಟ್ ಆಗಿದ್ದ ಹುಡುಗಿ ಜೊತೆನೆ ಮದುವೆ ಆಗಬೇಕು ಅನ್ನೋ ಹಠ ಛಲ ಏನಾದರೂ ಇದ್ರೆ ನನಗೆ ಕಾಲ್ ಮಾಡಿ. ಸುಮ್ಮನೆ ಹೇಗೆ ಪಡ್ಕೊಳ್ಳೋದು ಅಂತ ನಾವು ಹೇಳ್ತೀವಿ, ಇಲ್ಲ ಅಂದರೆ ಫೋರ್ಸ್ ಏನೂ ಇಲ್ಲ. ಈ ಪ್ಲಾನ್ ವರ್ಕ್ ಆಗುತ್ತಾ ರಾಧಾ? ಆ ಡಾಕ್ಟರ್ ಕಣ್ಣಲ್ಲಿ ಸುಮನ್ ಮೇಲಿರೋ ಆಸೆ ಕಾಣ್ತದೆ. ಖಂಡಿತ ಅವನು ಇದಕ್ಕೆ ಒಪ್ಕೋತಾನೆ. ಆ ಚಂದ್ರ ಏನೋ ಬಂಗಾರಮ್ಮನ್ನ ಕೊಂದಿದ್ದು ನಾನೇ ಅಂತ ಎಲ್ರಿಗೂ ಅನುಮಾನ ಬರೋ ಥರ ಮಾಡಿದಾನಂತೆ. ಈ ಡಾಕ್ಟರ್ನ ಇಟ್ಕೊಂಡು ಅವ್ರ ಬಾಣನ ಅವ್ರಿಗೆ ತಿರುಗಿಸಿ ಎಲ್ಲರ ನೆಮ್ಮದಿನ ಹಾಳು ಮಾಡಲಿಲ್ಲ ಅಂದರೆ ನನ್ನ ಹೆಸರು ರಾಧಾನೇ ಅಲ್ಲ.
ಏನು ನನ್ನ ಬಳೆ ಶಾಸ್ತ್ರಕ್ಕೆ ಇನ್ವೈಟೇ ಮಾಡಲಿಲ್ಲ? ಸಚಿನ್, ಇದೆಲ್ಲ ನಮ್ಮ ಮದ್ವೆ ಶಾಸ್ತ್ರಗಳೇ. ಅದು ಅಲ್ಲದೆ ಇನ್ನ ಯಾಕೆ ಇನ್ವೈಟ್ ಮಾಡಬೇಕು? ಇದು ಹೆಣ್ಮಕ್ಳು ಶಾಸ್ತ್ರ. ಆಯ್ನೋ, ಆದರೆ ನಿನ್ನ ಕೈಗೆ ಬಳೆ ತೊಡಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಓಹೋ, ಅದಕ್ಕೇನ ತಾವು ಅಷ್ಟು ದೂರದಿಂದ ಬಂದಿತ್ತು? ಹೌದು, ನಮ್ಮ ಅಪ್ಪಂಗೆ ಏನೇನೋ ಸುಳ್ಳು ಹೇಳಿ ಬಂದಿದ್ದೀನಿ ಗೊತ್ತಾ? ಸಾರಿ ಸಚಿನ್, ಆಲ್ರೆಡಿ ಬಳೆ ಶಾಸ್ತ್ರ ಆಗೋಗಿದೆ ನೋಡು. ಹಾಗಿದ್ರೆ ಏನಂತೆ, ನನ್ನ ಆಸೆ ನಾನು ಫುಲ್ಫಿಲ್ ಮಾಡ್ಕೋತೀನಿ. ನನ್ನ ಹುಡುಗಿ ಕೈಗೆ ನಾನು ಬಳೆ ತೊಡಿಸ್ತೀನಿ. ಹೇಳಿ, ಕೈ ಮುಂದೆ ಮಾಡು. ಯಾಕೆ? ಮಾಡು, ಹೇಳ್ತೀನಿ. ಸಚಿನ್, ಏನಿದು? ಬಂಗಾರದಂಥ ಹುಡುಗಿಗೆ ಬಂಗಾರದ ಬಳೆಗಳು ನಾನೇ ನನ್ನ ಕೈಯಾರ ತೊಡಿಸ್ಬೇಕು ಅಂತ ತಂದಿದ್ದು. ಸಚಿನ್, ಯಾರಾದ್ರೂ ನೋಡಿದ್ರೆ? ನೋಡ್ಲಿ ಬಿಡು, ನನ್ನ ಪ್ರೀತಿ ಎಷ್ಟು ಅಂತ ಅವ್ರಿಗೂ ಗೊತ್ತಾಗತ್ತೆ. ವಿತ್ ಯೋರ್ ಪರ್ಮಿಷನ್. ಕಳೆದು ಹೋಗದ ಹಾದಿಯ ಇಳೆ ಮರಳಿ ಬಂದಿದೆ ಮಾಗಿಯ ಕಳೆ ಇದೆಗೆ ಭಾಗ್ಯದ ಬಾಗಿಲ ಧಾರೆಯ ಎರೆರಿ ಹೊಸ